ಹಲೋ ಎವ್ರಿವಾನ್. ಇವತ್ತು ಏನು ವಿಶೇಷ ಅಂದರೆ ಏರೋಕ್ಸ್ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಒಂದೊಳ್ಳೆ ವ್ಯೂ ಇರೋ ದಾರಿ ಕರ್ಕೊಂಡು ಹೋಗ್ತೀನಿ. ಸಿಟಿಲಿರೋರಿಗೆಲ್ಲ ಈ ವ್ಯೂ ಸಿಗಲ್ಲ. ಒಳ್ಳೆ ಮಂಡ್ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ನೋಡಿ, ಎಂಜಾಯ್ ಮಾಡಿ. ನೋಡಿ, ಇದು ಯಮಹಾ ಏರೋಕ್ಸ್. ಇದು ವರ್ಷನ್ ಎಸ್ ಅಂತ 2025 ಮಾಡಲು. ಕೀಲೆ ಸ್ಟಾರ್ಟ್ ಇದೆ. ಬ್ಯೂಟಿಫುಲ್ ಆಗಿದೆ ಇವರು ಗಾಡಿ. ಸರ್ವಿಸ್ ಸ್ಟೇಷನ್ ಬಂದು ಹೊಸಕೋಟೆಯಲ್ಲಿರೋದು, ಗರುಡ ಯಮಹಾ ಅಂತ. ಎಲ್ಲ ಗದ್ದೆಗಳ ಮಧ್ಯೆ ಒಂದು ಸಣ್ಣ ರೋಡ್ ಇದೆ. ಹಾಗೆ ಹೋಗಿ ಒಂದು ಗಾಡಿದು ವ್ಯೂ ಹಾಕಿ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟು ಆಮೇಲೆ ಸರ್ವಿಸ್ ಬಿಡೋಣ ಅಂತ. ಸೊ ಎಮರ್ಜೆನ್ಸಿಗೆ ಅಂತ ನಾನು ಗಾಡಿ ಹುಡುಕ್ತಿದ್ದೆ. ವೈ ಏರೋಕ್ಸ್ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಯಮಹಾ ಬಗ್ಗೆ ಗೊತ್ತಿದೆ ಅಥವಾ JDM ಗಾಡಿಗಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇದೆ ನಂಗೆ ಗೊತ್ತಿಲ್ಲ. ಬ್ಯೂಟಿಫುಲ್ ಗಾಡಿಗಳು ಇದು. ಸಕ್ಕತ್ತಾಗಿದೆ, ಸಕ್ಕ ಸ್ಮೂತಾಗಿದೆ. ನೀವು ಲಾಂಗ್ ರೈಡ್ಸ್ಗೆಲ್ಲ ಹೋಗೋದಕ್ಕೆ, ಟೋರಿಂಗ್ ಮಾಡೋದಕ್ಕೆ ಸೂಪರಾಗಿದೆ ಗಾಡಿ. ಹಾಗೆ ಇಂಜಿನ್ ರಿಲಯಬಿಲಿಟಿ ಇದೆ. ಹಾಗೆ ಗಾಡಿ ಡೀಟೇಲ್ಸ್ ಬಗ್ಗೆ ಹೇಳೋಕ್ಕೆ ಹೋದರೆ, ಇದು ಹೊಸ ವರ್ಷನ್. ಇದು ವರ್ಷನ್ ಎಸ್ ಅಂತ 2025 ಮಾಡಲ್ದು. ಯಾಕೆ ನಾನು ಎಲೆಕ್ಟ್ರಿಕ್ ಹೋಗಿಲ್ಲ ಅಂದರೆ, ತುಂಬ ಆಪ್ಷನ್ಸ್ ಇದ್ದು ಸುಮಾರು ಒಳ್ಳೆ ಗಾಡಿಗಳಿದ್ರೂ ಎಲೆಕ್ಟ್ರಿಕ್ ಯಾಕೆ ಹೋಗಿಲ್ಲ ಅಂದರೆ, ನನಗೆ ಎಲೆಕ್ಟ್ರಿಕ್ ಅಷ್ಟು ಇಷ್ಟ ಆಗಲ್ಲ ಅವರು. ಹೌದು, ಏತರ್ ಬಂದಿದೆ, ಸೂಪರಾಗಿರೋ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬಿಡ್ತಿದ್ದಾರೆ. ಹಾಗೆ ಅಲ್ಟ್ರಾ ವೈಲೆಟ್ ಅದು ಕೂಡ ಬ್ಯೂಟಿಫುಲ್ ಆಗಿದೆ ಗಾಡಿಗಳು. ಅದರಲ್ಲೂ ಒಂದು ಮೊಪೆಡ್ ಬಿಟ್ಟಿದ್ದಾರೆ, ಸ್ಕೂಟರ್. ಆದರೂ ನನಗೆ ಯಾಕೋ ಪೆಟ್ರೋಲ್ ಗಾಡಿಗಳ ಮೇಲೆ ಒಲವು ಇತ್ತು. ಆದರೆ ಅದರಲ್ಲೊಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿರೋವಂಥದ್ದು ಒಂದು ಗಾಡಿನೂ ಇದೆ ಎಲೆಕ್ಟ್ರಿಕಲ್ಲಿ, ಓಲಾ. ಅದು ಬಿಡಿ, ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಹೆಸರು ಹೇಳೇನೆ ಅದು ಗಾಡಿ ಸರಿ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಜನ ಗೊತ್ತಾಗ್ಬಿಡುತ್ತೆ. ಒಂದು ವರ್ಷದ ಗಾಡಿ, ಎಲೆಕ್ಟ್ರಿಕ್ ಗಾಡಿ ಇದೆ, ಆ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಪಟ್ ಅಂತ ಬರೋ ಹೆಸರು ಓಲಾ. ಸೊ ಅದು ಬಿಡಿ, ಕೆಟ್ಟದ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು. ಇದು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಒಳ್ಳೇದು ಮಾತಾಡೋಣ. ಫಸ್ಟೇ ಕೆಟ್ಟದ್ದು ಮಾತಾಡಿ ಚೆನ್ನಾಗಿರಲ್ಲ. ವ್ಲಾಗಿಗೆ ಒಳ್ಳೆ ಶುಭಾರಂಭ ಮಾಡೋಣ, ಇದೆಲ್ಲ ಬಿಟ್ಟಾಕಿ. ಸೊ ಏನು ಹೇಳ್ತಿದ್ದೆ ಅಂದರೆ, ಒಳ್ಳೆ ಗಾಡಿ ಗುರು, ಸೂಪರ್ ಗಾಡಿ. ಹೆಂಗೆ ಹೇಳೋದು, ಲೋಕಲ್ ಭಾಷೆಯಲ್ಲಿ ಮಸ್ತಾಗಿದೆ ಗುರು ಗಾಡಿ ಮಾತ್ರ. ಚಿಂದಿ ಹೋಗುತ್ತೆ ರೋಡಲ್ಲಿ. 20 ಕಂಪ್ಯಾಟಬಿಲಿಟಿ ಇದೆ ಗುರು, ವಿಚ್ ಇಸ್ ಗುಡ್. ಓಕೆನಾ. ಈಗ ಪೆಟ್ರೋಲ್ ಹಾಕ್ಸಿ ಪೆಟ್ರೋಲ್ ಬಂಕ್ವ್ರು ಮಾಡ್ತಿರೋ ಸ್ಕ್ಯಾಮ್ಗಳು ನೋಡಿ ಗಾಡಿ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಬಟ್ ಇವರು ಗುಡ್, E20 ಕಂಪ್ಯಾಟಿಬಲ್ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಅಂದರೆ ಎಲ್ಲೂ ನಮಗೆ ಒಳ್ಳೆ ಪೆಟ್ರೋಲ್ ಸಿಗದೇ ಇದ್ದಾಗಲೂ ಯಾವುದೋ ಒಂದು ಸಿಕ್ಕಿದ ಪೆಟ್ರೋಲ್ ಬಂಕಲ್ಲೂ ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಯಮಹಾ ಕನೆಕ್ಟ್ ಇದೆ. ಕನೆಕ್ಟ್ ಅಷ್ಟೊಂದೇನು ಯೂಸ್ ಇಲ್ಲ, ಸುಮ್ಮನೆ ಆ್ಯಪ್ ಡೌನ್ಲೋಡ್ ಮಾಡಿ ಗಾಡಿನ ಸ್ಟೋರ್ ಮಾಡ್ಕೊಂಡು ಆಗಾಗ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಂಗಿದೆ ಮಾಡ್ಕೋಬೋದು. ಆ್ಯಪಿಂದ ಏನು ಅಷ್ಟೊಂದು ಯೂಸ್ ಇಲ್ಲ. ಟ್ರ್ಯಾಕ್ ಮಾಡ್ಬೋದು, ಬಟ್ ಐ ಡೋಂಟ್ ಥಿಂಕ್ ಸೊ. ಮಚ್ ಬೆಟರ್ ಆ್ಯಪ್ಸ್ ಆನ್ಲೈನ್. ಅದು ಬಿಟ್ಟರೆ ಪ್ರಾಕ್ಟಿಕಲ್ ಗಾಡಿಗಳು ಅಂಡರ್ ಸೀಟ್ ಸ್ಟೋರೇಜ್ ಒಂದು ಆಲ್ಮೋಸ್ಟ್ 25 ಲೀಟ್ರ್ ಇದೆ. ಅದು ಒಂದು ಸರಿ ತೋರಿಸ್ಬಿಡ್ತೀನಿ ನೋಡಿ. ಕೀ ಪುಷ್ ಸ್ಟಾರ್ಟ್, ಹಿಂಗೆ ಪುಷ್ ಮಾಡಿ ಹಿಂಗೆ ಆನ್ ಮಾಡೋದು. ಸೀಟ್ ಬಟನ್ ಇಲ್ಲೇ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ 25 ಲೀಟರ್ಸ್ ಕೆಪಾಸಿಟಿ ಇದೆ. ಹಾಗೆ ಇದು ತಿರುಗಿಸಿದ್ರೆ ಆನ್ ಆಗುತ್ತೆ ನೋಡಿ. ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಆಟೋಮೆಟಿಕ್ ಆನ್ ಆ್ಯಂಡ್ ಆಫ್ ಇದೆ, ABS ಇದೆ. ಮೈಲೇಜು ಸಿಗ್ಬೋದು. ಓಕೆ, ಇಂಡಿಯಾದಲ್ಲಿ ಎಲ್ಲರೂ ಕೇಳೋ ಪ್ರಶ್ನೆ, ಮೈಲೇಜ್ ಎಷ್ಟು ಕೊಡುತ್ತೆ ಗುರು? ಸೊ ಮೈಲೇಜ್ ಬಂದು 40 ಕೊಡುತ್ತೆ ಗುರು, ಆ್ಯಾವ್ರೇಜ್. ಕಂಪ್ನಿ ಕ್ಲೈಮ್ ಮಾಡೋದು 35 to 45 ಬಿಟ್ವೀನ್ ದ್ಯಾಟ್, ಬಟ್ ಇದು 40 ಕೊಡುತ್ತೆ. ಮುಂದೆಗಡೆ ನಿಸಿನ್ ಕ್ಯಾಲಿಪರ್ ಇದೆ. ಟೈರ್ ಮ್ಯಾಸಿವ್ ಇದೆ ಗುರು ನೋಡಿ, ನೀವು ನೋಡ್ಬೋದು, ಸಕ್ಕತ್ತಾಗಿದೆ. ರೋಡ್ ಗ್ರಿಪ್ ಅಂತೂ ಚಿಂದಿ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ನೀವು ನೋಡಬೇಕು. ಗಾಡಿ ಎಲ್ಲ ನಿಮಗೆ ಸಿಕ್ಕಿದ್ರೆ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ. ಈ ಥರ ಮಡ್ಡಿ ಕಂಡೀಷನ್ಸಲ್ಲಿ ಚೆಕ್ ಮಾಡಿ. ನೀವು ಜೋರಾಗಿ ರೆವ್ ಮಾಡಿದ್ರೆ ಸಡನ್ನಾಗಿ ಪಿಕಪ್ ತೊಗೊಳೋದಿಲ್ಲ, ಅದು ಸ್ಟಾಪ್ ಆಗಿ ತೊಗೊಳತ್ತೆ. ಬ್ಯೂಟಿಫುಲ್ ಆಗಿದೆ. ಈ ಕಡೆ ಎರಡೂ ಸೈಡು, ಈ ಮಂಗಳೂರಲ್ಲಿ ಹೇಗೆ ಆ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಬೀಚು, ರೈಟ್ ಸೈಡಲ್ಲಿ ನದಿ, ಈ ಥರ ಇರುತ್ತಲ್ವ, ಇಲ್ಲಿ ಹಳ್ಳಿಗಳಲ್ಲಿ ಈ ಥರ ಲೆಫ್ಟ್ ಸೈಡು ತೋಟ, ರೈಟ್ ಸೈಡು ತೋಟ. ಒಳ್ಳೆ ಮಜವಾಗಿರುತ್ತೆ, ಒಳ್ಳೆ ತಣ್ಣ ಗಾಳಿ, ಒಳ್ಳೆ
ಒಳ್ಳೆ ಗಾಳಿ ಸಿಗುತ್ತೆ ಗುರು, ಝೀರೋ ಪೊಲ್ಯೂಷನ್. ಟೈಮ್ ಈಗ ಹತ್ತತ್ರ ಒಂದು 10:30 11 ಗಂಟೆ ಆಗಿದೆ ಬೆಳಗಿನ ಜಾವ. ನೋಡಿ ಎಲ್ಲ ಟಿಫನ್ ಮುಗಿಸಿ ಮತ್ತೆ ವಾಪಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆದರೂ ನೋಡಿ ಮಂಜು ಹೆಂಗಿದೆ ನೋಡ್ಬೋದು, ಸುತ್ತಮುತ್ತಲು ಮಂಜು ಸೂಪರಾಗಿ ಫುಲ್ ಇನ್ನೂ ಹಂಗೆ ಇದೆ, ಬಿಸಿಲೇ ಇಲ್ಲ, ಸಾರ ಇದೆ ಗುರು. ರೋಡು ಮಾತ್ರ ನಂಗೆ ಸಖತ್ ಇಷ್ಟ ಆಗಿ ರೋಡು. ಎಫಿಷಿಯನ್ಸಿ, ಆಮೇಲೆ ಇಂಜಿನ್ ಎಫಿಷಿಯನ್ಸಿ, ಹಾಗೆ ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಹಾಕಿದ್ದಾರೆ. ನಾನು ಇನ್ನೂ ಟೆಸ್ಟ್ ಮಾಡಿಲ್ಲ, ಮೇ ಬಿ ನಾನು ಓಡಿಸಿರೋದು 300 ಕಿಲೋಮೀಟರ್ಸ್ ಅಷ್ಟೇ, ಹಾರ್ಡ್ಲಿ ಓಡಿಸಿರೋದು, ಜಾಸ್ತಿ ಓಡಿಸಿಲ್ಲ ಗಾಡಿನೂ. ಸೊ ಟೆಸ್ಟ್ ಮಾಡಬೇಕು, ಇನ್ನೊಂದು ಅಟ್ಲೀಸ್ಟ್ 1000 ಕಿಲೋಮೀಟರ್ಸ್ ಓಡಿಸಿದಾದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ನಾನು ಹೇಳಿದಾಗೆ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, 155cc. ಏನಿಲ್ಲ ಗುರು, R15 ಸ್ಕೂಟರ್ ಎಡಿಷನ್ ಅಷ್ಟೇ, ಸಕ್ಕತ್ತಾಗಿದೆ ಗುರು ಗಾಡಿ ಮಾತ್ರ. ಇರುತ್ತೆ ನೆಗೆಟಿವ್ಸ್, ಯಾವುದ್ರಲ್ಲಿ ಇರಲ್ಲ, ಎಲ್ಲದರಲ್ಲೂ ನೆಗೆಟಿವ್ಸ್ ಇರುತ್ತೆ. ಬಟ್ ನೆಗೆಟಿವ್ಸ್ನ ನೋಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ, ಯಾವ ಗಾಡಿನೂ ಇಷ್ಟಪಡೋಕ್ಕಾಗೋದಿಲ್ಲ. ಯಾಕೆ ಎಲೆಕ್ಟ್ರಿಕ್ ಬಿಟ್ಟು ಪೆಟ್ರೋಲ್ ಗಾಡಿ ತೊಗೊಂಡೆ ಅಂದರೆ ಈಸಿ ಗುರು, ಈಸಿ ಮೇಂಟೆನೆನ್ಸ್, ತಲೆನೋವು ಇಲ್ಲ. ಚಾರ್ಜ್ ಹಾಕಬೇಕು, ವೆಯ್ಟ್ ಮಾಡಬೇಕು, ಏನು ಮಾಡಬೇಕು, ಅದು ಮಾಡಬೇಕು, ಎಂಥದಿಲ್ಲ. ಗಾಡಿ ಸ್ಟಾರ್ಟ್ ಮಾಡು, ಹೋಗ್ತಿರೋ ಅಂದರೆ ಪೆಟ್ರೋಲ್ ಫಿಲ್ ಮಾಡು, ಮುಂದಕ್ಕೆ ಹೋಗ್ತಿರೋ. ಹಂಗೆ ಅಂದ್ಬಿಟ್ಟು ಇವಿ ಕೆಟ್ಟದಂತ ನಾನು ಹೇಳ್ತಿಲ್ಲ, ಪ್ರಾಕ್ಟಿಕಲ್ ಗಾಡಿಗಳು ಬಂದಿದೆ, ನಾವು ಅಪ್ಗ್ರೇಡ್ ಆಗಬೇಕು. ಬಟ್ ನನಗೆ ಯಾಕೋ ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಲೈಕ್ ಈ 90s ಕಿಡ್ಸ್ಗೆಲ್ಲ ನನಗೆ ಗೊತ್ತಿಲ್ಲ ಅದೇನು ಅಂತ, ಎಲ್ಲರಿಗೂ ಅಷ್ಟೇ. ಯಾರನ್ನೇ ಕೇಳಿ ನೋಡಿ 90s ಕಿಡ್ಸ್ನ, ಯಾರಿಗೂ ಇ ವಿ ಗಾಡಿ ಅಷ್ಟು ಇಷ್ಟ ಆಗೋದಿಲ್ಲ. ಓಕೆ, ಏನೋ ಕಮ್ಯೂಟ್ ಮಾಡಬೇಕು, ಇರಲಿ ಬಿಡು, ಒಂದು ಪ್ರಾಕ್ಟಿಕಾಲಿಟಿ, ಜನ ಎಲ್ಲರೂ ಏನೋ ಸೊಸೈಟಿಗೇನೋ ಹೆಲ್ಪ್ ಮಾಡ್ತಿದ್ದಾರೆ, ಆ ಬೇಸಿಸ್ ಮೇಲೆ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿರೋ. ಬಟ್ ನಮ್ಮ ಮನಸ್ಸೆಲ್ಲ ಇದ್ರ ಮೇಲೆ ಇರುತ್ತೆ, ಪೆಟ್ರೋಲ್ ಗಾಡಿಗಳು. ಬ್ಯೂಟಿಫುಲ್ ಇಂಜಿನ್ಸ್ ಬೇಕು ನಮಗೆ, ಇಂಜಿನ್ ಸೌಂಡ್ಸ್ ಇಲ್ಲ ಅಂದರೆ ಆಗೋದಿಲ್ಲ. ಏನು ಗುರು, ಈ ಎಲೆಕ್ಟ್ರಿಕ್ ಗಾಡಿಗಳು ಇಟ್ಕೊಂಡು ಎಂಜಾಯ್ ಮಾಡೋಕ್ಕಾಗಲ್ವಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಎಂಜಾಯ್ ಮಾಡ್ಬೋದು ಗುರು. ಎಂಜಾಯ್ ಯಾವುದಲ್ಲಿ ಮಾಡೋಕ್ಕಾಗಲ್ಲ ಹೇಳೋ. ಗಾಡಿ ಓಡಿಸೋರು ಯಾರೇ ಇರಲಿ, ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇರೋ ಯಾರೇ ಇರಲಿ, ಏನಿದ್ರೂ ಎಂಜಾಯ್ ಮಾಡ್ಬೋದು. ಇದೇ ಇರಬೇಕು ಅದೇ ಇರಬೇಕು ಅಂತ ಏನಿಲ್ಲ. ನೋಡಿ ನಾವು ಮಾತಾಡ್ತಿದ್ದಂಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಹೋಗ್ತದೆ, ಏತರ್ 150. ಚೆನ್ನಾಗಿದೆ ಗುರು, ಏತರ್, ಅಲ್ಟ್ರಾವೈಲೆಟ್, ರಿವರು ಸೂಪರಾಗಿದೆ. ಇನ್ನೊಂದು ಗಾಡಿನೂ ಇದೆ, ಇದೆಲ್ಲ ಹೆಸರು ಹಾಳು ಮಾಡ್ತಿರೋಂಥ ಒಂದು ಒಳ್ಳೆ ಗಾಡಿನೂ ಇದೆ, ಕರೀಸ್ಮಾ, ಬ್ಯೂಟಿಫುಲ್ ಗಾಡಿ. ಓಕೆ, ನಾವು ಇವಾಗ ಕಂಟಿನ್ಯೂ ಮಾಡೋಣ. ಈ ರೋಡು ನಿಮ್ಗೆ ಹೇಳಿದಾಗೆ ಹೊಲ ಗದ್ದೆಗಳಿದು ಅಂತ ಹೇಳಿ, ಇದು ಹೊಸಕೋಟೆಯಲ್ಲೇ ಇರೋದು. ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ರೋಡ್ ಓಪನ್ ಆಗಿದೆ ಅಂತ. ನಾನಿದು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀನಿ. ಆಚೆ ಹೊರಡಬೇಕಾದ್ರೆ ಹೈವೇ ತುಂಬ ಟ್ರಾಫಿಕ್ ಇರುತ್ತೆ, ಸ್ಟೇಟ್ ಹೈವೇ. ಸೊ ಆ ದಾರಿಲಿ ಹೋಗೋಕ್ಕೆ ಸ್ವಲ್ಪ ಹಿಂಸೆ. ಮಧ್ಯಾಹ್ನದ ಹೊತ್ತೆಲ್ಲ ಹೋಗ್ಬಿಟ್ರೆ ಭಯಂಕರ ಟ್ರಾಫಿಕ್ಕು. ಮಧ್ಯಾಹ್ನ ಈ ಪೀಕ್ ಅವರ್ಸ್ 4 o'clock 5 o'clock ಸ್ಕೂಲ್ ಬಿಡೋ ಟೈಮಲ್ಲಿ ಅಥವಾ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬೆಳಗಿನ ಜಾವ, ಈ ಟೈಮಲ್ಲೆಲ್ಲ ಹೊಸಕೋಟೆ ಸಿಟಿ ಒಳಗೆ ಎಂಟ್ರಿ ಲೈಕ್ ಟೌನ್ ಒಳಗೆ ಎಂಟ್ರಿ ಆಗೋಕ್ಕೆ ಆಗೋದಿಲ್ಲ. ಸೊ ದಿಸ್ ರೋಡ್ ಇಸ್ ಗುಡ್, ಪ್ರಾಕ್ಟಿಕಲ್. ರೆಡಿ ಮಾಡಬೇಕು, ಮಾಡ್ತಾರೆ. ನಮ್ಮ ಹತ್ರ ಯಾವುದಿದೆ ಗಾಡಿ ಗೊತ್ತಿದೆ ಅಂದ್ಕೊತೀನಿ ನಿಮಗೆಲ್ಲ, ಯಮಹಾ XSR 155. ಸೊ ನಾನೀಗ ಏರಾಕ್ಸ್ ಬಗ್ಗೆ ಮಾತಾಡ್ತಿದ್ದೆ ಎಷ್ಟೊತ್ತು. ನೋಡಿ ಶೋರೂಮ್ಗೆ ಇಲ್ಲಿ ಹೊಸಕೋಟೆಯಲ್ಲಿ ಬಂದಿದೆ XSR 155 ಗುರು. ಸೂಪರ್ ಗಾಡಿ ಗುರು, ಇಂಡಿಯಾದಲ್ಲಿ ಲಾಂಚ್ ಆಗಿದೆ, ಸೂಪರ್ ಆಗಿದೆ ಗಾಡಿ. ಓಕೆ, ನೋಡೋದಲ್ಲ ಬಾಯ್ಸ್, ಹೊಸಕೋಟೆ ಸುತ್ತಮುತ್ತಲು ಯಾರಿದ್ರು ಗರುಡ ವೀಲ್ಸ್ ಇಲ್ಲಿಗೆ ಬಂದರೆ ನಿಮಗೆ XSR ಅವೈಲೇಬಲ್ ಇದೆ, ಬ್ಲೂ ಇದೆ, ರೆಡ್ ಇದೆ. ಒಂದು ಯಾವುದೋ ಗ್ರೀ ಕಲರ್ ನೋಡ್ಬೋದು ಹೊರಗಡೆ ಅವೈಲೇಬಲ್ ಇದೆ, ರೆಡಿಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಸಂಡೇ ಲಾಂಚಿಂಗ್ ಕೂಡ ಇದೆ, ಗಾಡಿ ಲಾಂಚ್ ಮಾಡ್ತಾ ಇದ್ದಾರೆ ಎಲ್ಲ ಹೊಸಕೋಟೆಯಲ್ಲಿ. ಬೇಕಾದ್ರೆ ಅದಕ್ಕೂ ಬಂದು ಗಾಡಿ ಪ್ರೀ ಬುಕ್ ಮಾಡಬೇಕು, ಪ್ರೀ ಬುಕ್ಕಿಂಗು ಅವೈಲೇಬಲ್ ಇದೆ. ಇಮಿಡಿಯೇಟ್ ಡೆಲಿವರಿ ಬೇಕಿದ್ದು ಇಮಿಡಿಯೇಟ್ ಡೆಲಿವರಿನೂ ಇದೆ. ನಿಮ್ಗೆ ಏನು ಕಂಫರ್ಟಬಲ್ ಅದು ಬುಕ್ ಮಾಡೋಂಗಿದೆ ಮಾಡಿ. ಸಾಕಾಗಿದೆ ಇವರು ಗಾಡಿ ಮಾತ್ರ ಹೇಳ್ತೀನಿ, ನಿಂಬಲ್ ಆಗಿದೆ, ವೆಯ್ಟ್ಲೆಸ್ ಗಾಡಿ. ಸಿಟಿ ರೈಡ್ಸ್ಗೆಲ್ಲ ಸೂಪರ್. ಸುಮ್ಮನೆ ಈ ಅಂಟರು ಪಂಟರು ಇವೆಲ್ಲ ತೊಗೊಂಬಿಡಿ,
ನಾನು ಹೇಳೋದೇನಂದರೆ ರಿಲಯಬಿಲಿಟಿ, ಸರ್ವಿಸ್ ಕಾಸ್ಟು ಕಮ್ಮಿ ಇರುತ್ತೆ, ಒಳ್ಳೆ ಮೈಲೇಜು ಕೊಡುತ್ತೆ. ಓಕೆ ಬ್ರೋ, ಸರ್ವಿಸ್ ಹೊಸಕೋಟೆ ಸುತ್ತಮುತ್ತಲಿರೋರು, ನಾನು ನಂಬರ್ ಹಾಕಿರ್ತೀನಿ, ನವೀನ್ ಅಂತ ಇಲ್ಲಿ ಮನುಷ್ಯ ಸೂಪರು, ಹೆಲ್ಪ್ ಮಾಡ್ತಾನೆ ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕಿದ್ರೆ ಗಾಡಿ ಬಗ್ಗೆ. ಬರೋಲ್ಲ, ನವೀನ್ ಅಂತ. ಇಂಜಿನು ಲಿಕ್ವಿಡ್ ಕರೆಂಟ್ ಇಂಜಿನು ಇದು ನಿಮಗೆ 2 ಥರ ಅಂದರೆ ಆಕ್ಸೆಸಲ್ಲಿ 2 ಥರ ಬರುತ್ತೆ. ನಿಮಗೆ ಕೆಫೆ ರೇಜಿಂಗ್ ಕಿಟ್ ಬರುತ್ತೆ. ಇದು ಸ್ಕ್ಯಾನರ್ ಕಿಟ್ ಆಲ್ರೆಡಿ ಇನ್ಬಿಲ್ಡ್ ಆಗಿದೆ ನಿಮಗೆ. ಈ ಸ್ಕ್ಯಾನರ್ ಕಿಟ್ಟಲ್ಲಿ ನಿಮ್ಗೆ ಏನೇನು ಬರುತ್ತೆ, ಮಿರರ್ ಬರುತ್ತೆ, ವೈಸರ್ ಬರುತ್ತೆ, ಪ್ಯಾನಲ್ ಸೆಟ್ಟು ಬರುತ್ತೆ, ಈ ಥರ ಆಗ್ತದೆ. ಓಕೆ, ಇದೊಂದು ಬರುತ್ತೆ ನಿಮಗೆ ಲಾಸ್ಟ್ ಪ್ಲೇಟ್. ಓಕೆ, ಸೊ ಇದು ನಿಮಗೆ 125cc ಇಂಜಿನು. ಸೊ ಸೇಮ್ R15 ಏನಿದೆ ನಿಮಗೆ VV ಇಂಜಿನು, ಸೇಮ್ VV ಇಂಜಿನು ಕೂಡ ಇದರಲ್ಲಿದೆ. VV ವ್ಯಾಲ್ಯೂ. ಸೊ ಡ್ಯುಯಲ್ ಚಾನಲ್ ABS ಇದೆ, ಇದು 55 TCS ಕೂಡ ಇದೆ ನಿಮಗೆ ಇದರಲ್ಲಿ. ಸೊ 8 ಓವರ್ಲೈಟ್ ನಿಮಗೆ 170 mm ಬರುತ್ತೆ. ಸೊ 2 ಅಂದರೆ ಇಬ್ಬರು ಕೂತ್ಕೊಂಡಾಗ 120 mm ಬರುತ್ತೆ ನಿಮಗೆ. ಸೊ ಗ್ರೌಂಡ್ ಟೈರ್ಸ್ ಎಲ್ಲ ಬ್ರೇಕಿಂಗ್ ನಿಮಗೆ ಸೇಮ್ R15 ಸೇಮ್ ಅದೇ ವೀಲ್ ಬೇಸೇ ನಿಮಗೆ ಇದೆಲ್ಲ ಇದೆ ನಿಮಗೆ. ಸೊ ಫುಲ್ ಟ್ಯಾಂಕ್ ನೋಡಿದ್ರೆ ನಿಮಗೆ 10 ಲೀಟರ್ಸ್ ಇದೆ, ಫುಲ್ ಟ್ಯಾಂಕ್ 10 ಲೀಟರ್. ಹೌದು. ಮತ್ತು ಇದೆಲ್ಲ ನಿಮಗೆ ಮೈಲೇಜ್ ಮಾಡಿದ್ರೆ ಸೊ ಸೇಮ್ R15 MT ಏನು ಮೈಲೇಜ್ ಕೊಡುತ್ತೆ ನಿಮಗೆ. ಸೊ 45-50 ಗಂಟ ಸೇಮ್ ಮೈಲೇಜ್ ನಿಮಗೆ ಇದರಲ್ಲೂ ಬರುತ್ತೆ ನಿಮಗೆ. 45-50. ಸೊ ಪ್ರೈಸಲ್ಲಿ ನೋಡೋದು ನಿಮಗೆ ಆಲ್ಮೋಸ್ಟು 2,500,000 ಸ್ಟಾಕ್ ಕೂಡ ಅವೈಲೇಬಲ್ ಆಗಿದೆ. ಸೊ ಬೇಕಾದ್ರೆ ಫ್ರೀ ಕೂಡ ವೆಚ್ಚ ಮಾಡ್ಕೋಬೋದು. ಸೇಮ್ ಡೇ ಬೇಕಾದ್ರೆ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಓಕೆ, ಒಂದು ಶಾರ್ಟ್ ರೈಡ್ ಹೋಗೋಣ ಶೋರೂಮ್ ಕಡೆಗೆ, ಗಾಡಿ ಓಡಿಸಿ ನೋಡೋಣ. ಅದಕ್ಕೆ ಮುಂಚೆ ಒಂದ್ಸಲಿ ನಿಮಗೆ ಇಂಜಿನ್ ಸೌಂಡ್ ಕೇಳಿಸ್ಬಿಡ್ತೀನಿ. ಸೂಪರಾಗಿದೆ ಇಂಜಿನ್ ಸೌಂಡು, ನೋಡ್ಬೋದು. ಸ್ಮೂದಾಗಿರೋದು, ಸಕ್ಕತ್ತಾಗಿದೆ ಸೌಂಡು. 150cc ಗಾಡಿ, ಬ್ಯೂಟಿಫುಲ್ ಗುರು, ಚೆನ್ನಾಗಿದೆ. ಹಾಗೆ ಒಂದು ರೈಡ್ ಹೋಗೋಣ, ಒಂದು ಸಿಂಪಲ್ ಗ್ಲಿಮ್ಸ್ ಒಂದು ತೋರಿಸ್ತೀನಿ, ನೋಡೋಣ ಹೇಗಿದೆ ಪರ್ಫಾರ್ಮೆನ್ಸ್. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ, ಫ್ರಂಟು ಇಸ್ ಗುಡ್, ಬ್ಯಾಕ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ, ಚೆನ್ನಾಗಿದೆ. ಗಾಡಿ ಕೂಡ ಸ್ಮೂದಾಗಿದೆ ಗುರು. ಗಾಡಿ ವೆಯ್ಟೇ ಗೊತ್ತಾಗಲ್ಲ, 200 kg ಆಲ್ಮೋಸ್ಟ್ ಇದೆ ಇದು. 200 kg ವೆಯ್ಟ್ ಗೊತ್ತಾಗೋದಿಲ್ಲ ಇದರಲ್ಲಿ. 6 speed ಗೇರ್ ಬಾಕ್ಸ್ ಇದು. ಓಕೆ, ಕೆನ್ ಹ್ಯಾಂಡಲ್ ಆಫ್ ರೋಡಿಂಗ್, ಸ್ವಲ್ಪ ಮಿನಿಮಲ್ ಆಫ್ ರೋಡಿಂಗ್ ಕೆಪಾಸಿಟಿ ಇದೆ ಹ್ಯಾಂಡಲ್ ಮಾಡೋದು. ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಎಲ್ಲ ತೊಗೊಂಡೋಗ್ಬೇಡಿ ಗಾಡಿನ. ಸಕ್ಕತ್ತಾಗಿದೆ ಗಾಡಿ. ಯಾರಾದರೂ ನೀವಾಗಿ ಇನ್ವೆಸ್ಟ್ ಮಾಡಬೇಕು, ಹೊಸ ಗಾಡಿನ ಇನ್ವೆಸ್ಟ್ ಮಾಡಬೇಕು, ಒಳ್ಳೆ ಸ್ಪೋರ್ಟಿ ಲುಕ್ ಇರೋಂಥದ್ದು. ಸ್ಕ್ರಾಂಬ್ಲರ್, ಕೆಫೆ ರೇಸರ್ ಥರ ಯಾವುದಾದ್ರು ಬೇಕು ಅಂತ ಹೇಳಿದ್ರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿತ್ತು, ಈಗ ಇಂಡಿಯಾಗೆ ಬಂದಿದೆ. ಓಕೆ, ಗಾಡಿ ಒಂದ್ಸಲಿ ಓಡಿಸಿ ನೋಡೋಣ ಫಾಸ್ಟಾಗೆ. ಸ್ವಿಚಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಗುರು, ಸೂಪರ್ ಆಗಿದೆ. ನಮ್ಮ ಫುಲ್ಲಿ ಮೆಟಲ್ ಗಾಡಿಗಿಂತ ಬೆಟರ್. ಸೂಪರ್ ಆಗಿದೆ ಗುರು. ಯಾವ ಗಾಡಿ ಬಗ್ಗೆ ಹೇಳಿದೆ ಅಂತ ಅರ್ಥ ಆಗಿರ್ಬೇಕು. ಸಕ್ಕತ್ತಾಗಿದೆ. ಸ್ವಲ್ಪ ಓಡಿಸಿ ನೋಡೋಣ. ಗೇರ್ ಶಿಫ್ಟಿಂಗ್ ಕೂಡ ಸ್ಮೂದಾಗಿದೆ ಗುರು, ಸಕ್ಕತ್ತಾಗಿದೆ ಗೇರ್ ಶಿಫ್ಟಿಂಗ್ ಕೂಡ. ಗಾಡಿ ಸಕ್ಕತ್ ನಿಂಬಲಾಗಿದೆ ನೋಡಿ, ಆರಾಮಾಗಿ ತಿರುಗ್ಬೋದು. ಸಿಟಿ ರೈಡ್ಗಂತೂ ಮೈ ಗಾಡ್, ಸಿಟಿ ರೈಡ್ಗಂತೂ ಸಕ್ಕತ್ತಾಗಿದೆ ಗಾಡಿ, ಚೆನ್ನಾಗಿದೆ ಗುರು. ರೈಡಿಂಗ್ ಪೊಸಿಷನ್ ಕೂಡ ಚೆನ್ನಾಗಿದೆ. ಓಕೆ, ಯಮಹಾ ರಿಲಯಬಿಲಿಟಿ ಬಗ್ಗೆ ಹೇಳೋದೇನು ಬೇಕಿಲ್ಲ. ಸ್ವಲ್ಪ ಗಾಡಿಗಳು ಡಿಸೈನ್ಸ್ ಇಷ್ಟು ದಿನ ಒಂದು ಸ್ವಲ್ಪ ಓಕೆ ಡಿಸೈನ್ಸ್ ಇರ್ತಾಯಿತ್ತು.
ಬೈಕ್ಸಲ್ಲಿ ಎಸ್ಪೆಷಲಿ. ದಿಸ್ ಲುಕ್ಸ್ ವೆರಿ ಗುಡ್ ಮ್ಯಾನ್, ಸೂಪರ್ ಆಗಿದೆ ಇದು. ರೋಡ್ ಪ್ರೆಸೆನ್ಸ್ ಅಂತೂ ಸಕ್ಕತ್ತಾಗಿದೆ ಗಾಡಿ. ವಾ ಸೂಪರ್ ಬಿಡು. ನಿಮಗೆ ಹೊಸಕೋಟೆ ಸುತ್ತಮುತ್ತಲು ಇರೋರಿಗೆ ಈ ಗಾಡಿ ಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಗರುಡ ಯಮಹ ನೋಡ್ಬೋದು. ಗರುಡ ವೀಲ್ಸ್ ಈ ಶೋರೂಮಲ್ಲಿ ಅವೈಲಬಿಲಿಟಿ ಇದೆ. ಬಂದು ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಪ್ರಾಪರ್ ಶೂಸ್ ಹಾಕೊಂಡು ಬಂದು ಗಾಡಿನ ರಿವ್ಯೂ ಮಾಡ್ಬೋದು. ಬ್ಯೂಟಿಫುಲ್ ಗಾಡಿಗಳು. ಎಕ್ಸ್ ಶೋರೂಮ್ ಪ್ರೈಸು ಹತ್ತತ್ತ 150 ಇದೆ. ಇದು ಗುಜರಿ ಎಲ್ಲ ಒಂದೇ ಜಾಗದಲ್ಲಿ ಇದೆಯಲ್ಲ ಗುರು. ಸ್ಕೋಡ ಅಕ್ಟೇವಿಯಾ ಓಮಿನಿ ದ ಕಿಡ್ನಾಪ್ ವ್ಯಾನ್. ಟೆಕ್ನಾಲಜಿ ಗುರು ಅದು ಮಾತ್ರ. ಏನಂದರೆ ಇದು ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. 2000 RPM ಅಲ್ಲಿ ನಿಮ್ಗೆ ಒಂದು ಸ್ವಲ್ಪ ಸಟಲ್ ಆಗಿರುತ್ತೆ, ಓಕೆ ಅನಿಸುತ್ತೆ. 4000 RPM ಹೋಗ್ತಾ ಓಕೆ ವೆರಿ ಗುಡ್ ಅನಿಸುತ್ತೆ. ಅದಾದಮೇಲೆ 4000 RPM ಮೇಲೆ ಅಂತೂ ಗಾಡಿ ಸಖತ್ ಸ್ಮೂತಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಗುರು. ಅಂದರೆ ಪವರ್ ಡೆಲಿವರಿನ ಸ್ವಲ್ಪ ಡಿಲೇ ಮಾಡುತ್ತೆ, ಇನಿಷಿಯಲಿ ಕಮ್ಮಿ, ಆಮೇಲೆ ಹೋಗ್ತಾ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿಕೊಂಡು. ಸೊ ಈ ಥರ ಟೆಕ್ನಾಲಜಿ ಅದು. ಫ್ರೀಕ್ವೆಂಟ್ ರೇಂಜಸಲ್ಲಿ RPM ಚೇಂಜ್ ಆಗ್ತಾ ಇದ್ದಂಗೆ ಇದು ಪರ್ಫಾರ್ಮೆನ್ಸ್ ಡಿಫರ್ ಆಗ್ತಾನೆ ಇರುತ್ತೆ. ಅಂದರೆ ಆ್ಯಸ್ ಎ ಪಾಸಿಟಿವ್ ನೋಟ್. ನನ್ನ ತಲೆಯಲ್ಲಿ ಈ ಗಾಡಿಗೆ ಬ್ಲ್ಯಾಕಲ್ಲಿ ರಿಮೋಟ್ ಆಪ್ಷನ್ ಇಲ್ಲ. ಸೊ ಈ ಗಾಡಿಗೆ ಬ್ಲ್ಯಾಕ್ ಕಿಟ್ ಹಾಕೋಣ ಅಂತ ನನ್ನ ಐಡಿಯಾ. ನಿಮ್ಮ ಸಜೆಷನ್ ಏನೋ ಕಮೆಂಟ್ ಬಾಕ್ಸಲ್ಲಿ ತಿರುಗಿಸಿ, ನಿಮ್ಗೇನು ಅನಿಸುತ್ತೆ? ಹಾಕ್ಬೋದಾ ಅಥವಾ ಇದೇ ಗಾಡಿ ಚೆನ್ನಾಗಿದೆಯಾ ಅಂತ. ನಾನು ಅದನ್ನು ರೆಡ್ ಟೈರ್ಸ್ನೆಲ್ಲ ಬ್ಲ್ಯಾಕ್ ಮಾಡಿಸಿ ಬಾಡಿ ಕಿಟ್ನ ಬ್ಲ್ಯಾಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಸ್ಪೆನ್ಷನ್ ಸ್ವಲ್ಪ ಚೇಂಜಸ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನಿಮ್ದೇನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.